ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನ ಫ್ರೆಂಡು ಸೀಮಂತ ಫಂಕ್ಷನ್ ಇದೆ. ಸೊ ನಾವಿವಾಗ ಹೋಗ್ತಾ ಇರೋದು ಹಾಸನ್ಗೆ ಬಂದು ರೀಚ್ ಆದಮೇಲೆ ನನ್ನ ಫ್ರೆಂಡ್ಸ್ ನಮ್ಮನ್ನು ಪಿಕಪ್ ಮಾಡಿದ್ರು. ಸೊ ಇವಾಗ ಹೊರಟಿದ್ದೀವಿ. ಹಾಸನ್ ಬಿಟ್ಟು ಮುಂದೆ ಹೋಗ್ತಿದ್ದಂಗೆ ಬರೀ ಜೋಳದ ಗಿಡಗಳು, ಅದಾದಮೇಲೆ ಸಕಲೇಶ್ಪುರ ರೂಟ್ ಹೋಗ್ತಿದ್ದಂಗೆ ಕಾಫಿ ತೋಟಗಳು ಇದೆಲ್ಲ ನೋಡಿಕೊಂಡು ನಾವು ನನ್ನ ಫ್ರೆಂಡ್ ಮನೆ ಹತ್ರ ಬಂದು ರೀಚ್ ಆದ್ವಿ. ಅದಾದಮೇಲೆ ನಂತರ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಹೆಣ್ಮಕ್ಳಿಗೆ ರೆಡಿ ಆದರೆ ಫೋಟೋ ತೆಗೆಸ್ಕೋಬೇಕಂತ ಯಾರಿಗೆ ತಾನೇ ಆಸೆ ಇರಲ್ಲ ಅಲ್ವಾ? ನಮ್ಮ ಹುಡುಗಿಗೂ ಅದೇ ಥರ ಫೋಟೋ ಅಂದರೆ ತುಂಬ ಇಷ್ಟ. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಶಾಸ್ತ್ರಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೇನಿರುತ್ತೆ, ಊಟ ಅಲ್ವಾ? ಚೆನ್ನಾಗಿ ಊಟ ತಿನ್ಕೊಂಡೆ. ಹೊಟ್ಟೆ ಬೇರೆ ಹಶ್ವಾಗಿತ್ತು, ಟಿಫನ್ ಕೂಡ ಮಾಡಿರಲಿಲ್ಲ. ಚೆನ್ನಾಗಿ ಅಡುಗೆ ಮಾಡಿಸಿದ್ರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಫೋಟೋಗ್ರಾಫರು ಇನ್ನು ಕ್ಯಾಂಡಿಡ್ ಪಿಕ್ ಬಾಕಿ ಇದೆ, ಇದೊಂದು ನನಗೆ ತಕ್ಕೊಟ್ಬಿಡಿ ಅಂತ ಹೇಳಿದ್ರು. ಆ್ಯಂಡ್ ಏನಂದರೆ ಇದು ಉರ್ಗಡ್ಲೆನ ತಲೆ ಮೇಲಿಂದ ಬಿಟ್ಟರೆ ಸಖತ್ತಾಗಿತ್ತು ಇದೊಂದು ಪೋಸ್ ಅಂತೂ. ಇದು ಕ್ಯಾಂಡಿಡ್ ಪಿಕ್ ತೊಗೊಂಡ್ರು. ಆ್ಯಂಡ್ ನನಗಂತೂ ಹೊಸ ಊರು, ಹೊಸ ಮನೆ ಆ್ಯಂಡ್ ಹೊಸಬ್ರು ಅಂತ ಅನ್ನಿಸ್ಲೇ ಇಲ್ಲ. ಫಸ್ಟ್ ಟೈಮ್ ಬಂದಿದ್ದು, ತುಂಬ ಇಷ್ಟ ಆಯಿತು. ಎಲ್ಲರೂ ಅಷ್ಟು ಕ್ಲೋಸಾಗೆ ಅವ್ರ ಮನೆಯವ್ರ ಥರನೇ ಮಾತಾಡ್ಸಿದ್ರು. ಒಂದು ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹಾಸನ್ ಬಸ್ ಸ್ಟಾಪ್ ಬಂದರೆ ಏನು ಜನ ಅಂತೀರಾ, ನಮಗೊಂದು ಸೀಟ್ ಸಿಕ್ತಪ್ಪ ಸಾಕು. ಆ್ಯಂಡ್ ಬರ್ತಿದ್ದಂಗೆ ಕುಣಿಗಲಲ್ಲಿ ಗಣೇಶ ಬಿಡ್ತಿದ್ರು ಅನಿಸುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಫುಲ್ಲು ವೀಕೆಂಡ್ ಆಗಿದ್ದರಿಂದ ಟ್ರಾಫಿಕ್ಕು, ಮನೆಗೆ ಬಂದು ಸೇರಿಕೊಂಡ್ವಿ.